ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪೇಪರ್ 2 ದಟ್ ಈಸ್ ಸ್ಪೆಸಿಫಿಕ್ ಪೇಪರ್, ಈ ಒಂದು ಪೇಪರಲ್ಲಿ ಫಿಸಿಕ್ಸ್ 10% ಕ್ವೆಶನ್ಗಳು ಬರ್ತವೆ. ಸೊ ಅದರಲ್ಲಿ ಈಗ ಆಲ್ರೆಡಿ ಔಟ್ ಆಫ್ 9 5 ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು 6th ಚಾಪ್ಟರು. ಓಕೆ, ದಟ್ ಈಸ್ ಹೀಟ್ ಅಥವಾ ನಾವು ಕನ್ನಡದಲ್ಲಿ ಉಷ್ಣ ಅಂತ ಕರಿತೀವಿ. ಸೊ ಈ ಒಂದು ಅಧ್ಯಾಯದ ಮೇಲೆ ಮಿನಿಮಮ್ 1 to 2 ಕ್ವೆಶನ್ಸ್ಗಳನ್ನು ನೀವು ನೋಡ್ಬೋದು. ಓಕೆ, ಸೊ ಪ್ರತಿಯೊಂದು ಚಾಪ್ಟರ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಎ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ನಾನು ನಿಮ್ಮ ಎಲ್ಲ ಒಂದು ಈ ಕಾಮೆಂಟ್ಸ್ಗಳ ಮೇರೆಗೆ ಇಂಗ್ಲೀಷ್ ಮತ್ತು ಕನ್ನಡ ಈ ಎರಡು ಭಾಷೆಯಲ್ಲಿ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಯಾವ ಒಂದು ಭಾಷೆ ಕಂಫರ್ಟೇಬಲ್ ಆಗುತ್ತೋ ಅದರಲ್ಲಿ ನೀವು ಅಧ್ಯಯನ ಮಾಡ್ಬೋದು. ಸೊ ಈಗ ಮೊದಲಿಗೆ ಹೀಟ್ ಅಂದರೆ ಏನು? ನಿಮಗೆಲ್ಲರಿಗೂ ಗೊತ್ತು, ಹೀಟ್ ಅಂದರೆ ಏನು? ಉಷ್ಣ. ಓಕೆ, ಸೊ ಅದರ ಒಂದು ಆಳವಾದ ವಿವರವನ್ನು ನಾವು ಇಲ್ಲಿ ನೋಡುವ. ಸೊ ಮೊದಲಿಗೆ ಈ ಉಷ್ಣದ ಸ್ವರೂಪ ಹೇಗಿರುತ್ತೆ, ಓಕೆ, ಅದನ್ನು ಇಲ್ಲಿ ನಾವು ಸ್ವಲ್ಪ ನೋಡಿಕೊಂಡು ಬರೋಣ. ಇಲ್ಲಿ ಉಷ್ಣದ ಸ್ವರೂಪ ಅಥವಾ ನೇಚರ್ ಆಫ್ ಹೀಟ್. ಓಕೆ, heat is a form of energy that flows from a body at higher temperature to a body at lower temperature due to thermal agitation of molecules. ನೋಡಿ, ಹೀಟ್ ಅನ್ನೋದು ಅಥವಾ ಉಷ್ಣ ಅನ್ನೋದು ಇದೊಂದು ಶಕ್ತಿಯ ಒಂದು ರೂಪ. ಹೀಟ್ ಇದೊಂದು ಶಕ್ತಿ, ಇದೊಂದು ಎನರ್ಜಿ. ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಉಷ್ಣ ಇದೊಂದು ಶಕ್ತಿಯ ರೂಪ ಆಗಿದೆ. ಇದೇನಪ್ಪ, ಇದು ಹೆಚ್ಚಿನ ತಾಪಮಾನವಿರುವ ವಸ್ತುವಿನಿಂದ ಕಡಿಮೆ ತಾಪಮಾನವಿರುವ ವಸ್ತುವಿಗೆ ಪ್ರವಹಿಸುತ್ತದೆ. ಸೊ ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಹೆಚ್ಚಿನ ತಾಪಮಾನ ಅಂದರೆ ಏನು? ಲೆಟ್ಸ್ ಎಕ್ಸಾಂಪಲ್, ಈಗ ಒಂದು ನಿಮ್ಮ ಟೇಬಲ್ ಮೇಲೆ ಟೀ ಕಪ್ ಇಟ್ಟಿರ್ತೀರ. ಓಕೆ, ಸೊ ಅದು ಟೀ ಹಾಟ್ ಆಗಿರ್ತದೆ. ಸೊ ಅದನ್ನೇ ಸ್ವಲ್ಪ ಒಂದು 5 minutes 10 minutes ಬಿಟ್ಟು ನೋಡಿದಾಗ ಏನಾಗಿರ್ತದೆ, ಅದರ ಒಂದು ತಾಪಮಾನ ಕಡಿಮೆ ಆಗಿರ್ತದೆ. ಅದು ಟೀ ಏನಾಗಿರ್ತದೆ, ಆರಿ ಹೋಗಿರ್ತದೆ, ಕೋಲ್ಡ್ ಆಗಿರ್ತದೆ. ಯಾಕೆಂದರೆ ಅದರಲ್ಲಿರುವ ಒಂದು ತಾಪಮಾನ ಅಂದರೆ ನಮ್ಮ ಸರೌಂಡಿಂಗ್, ನಿಮ್ಮ ಒಂದು ರೂಮಲ್ಲಿ ಟೇಬಲ್ ಮೇಲೆ ಇಟ್ಟಿದಂಥ ಆ ಒಂದು ಚಹಾದ ತಾಪಮಾನ ನಿಮ್ಮ ಒಂದು ರೂಮಿನ, ನಿಮ್ಮ ಕೋಣೆಯ ಒಂದು ತಾಪಮಾನಕ್ಕೆ ಹರಿದು ಹೋಗ್ತದೆ. ಅದರಿಂದ ಆ ಕೋಣೆಯ ತಾಪಮಾನ ಮತ್ತು ನಿಮ್ಮ ಟೀಯ ತಾಪಮಾನ ಈಕ್ವಲ್ ಆಗ್ತದೆ. ಅದಕ್ಕಂತಾರೆ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್ ಹೀಟ್ ಏನಾಗ್ತದೆ, ಮೂವ್ ಆಗ್ತದೆ. ಓಕೆ, ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಅದೇ ರೀತಿ ಇನ್ನಿತರ ಒಂದು ಆಪ್ಷನ್ಗಳನ್ನು ಕೂಡ ನೀವು ನೋಡ್ಬೋದು. ಓಕೆ, ಆಮೇಲೆ ಸೊ ಇಲ್ಲೇ ನೋಡಿ, ಇಲ್ಲಿ ಜಸ್ಟ್ ಅ ಮಿನಿಟ್. ವೈಜ್ಞಾನಿಕ ವಿವರಣೆ. ಉಷ್ಣ ಒಂದು ಶಕ್ತಿಯ ರೂಪ. ಪ್ರವಾಹ ಏನಿರ್ತದೆ, ಅತಿ ಬಿಸಿಯಿಂದ ಕಡಿಮೆ ಬಿಸಿಗೆ ಅಂದರೆ ಕಡಿಮೆ ತಾಪಮಾನಕ್ಕೆ. ಇವೆಲ್ಲ ಹಾಟ್, ಹೆಚ್ಚಿನ ತಾಪಮಾನದ್ದು. ಇವು ಕಡಿಮೆ ತಾಪಮಾನ. ಓಕೆ, ಇದು ಹೀಟ್ ಏನಾಗ್ತದೆ, ಆ್ಯಕ್ಚುಲಿ ಇದು ಎನರ್ಜಿ ಇರ್ತದಲ್ಲ, ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅದು ಕನ್ವರ್ಟ್ ಆಗ್ತದೆ ಅಥವಾ ಟ್ರಾನ್ಸ್ಫರ್ ಆಗ್ತದೆ. ನೆಕ್ಸ್ಟ್, ಹೀಟ್ ಆ್ಯಂಡ್ ಟೆಂಪ್ರೇಚರ್. ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ ಹೀಟ ಮತ್ತು ಟೆಂಪ್ರೇಚರ್ ಅಂದ್ರೆ ಎರಡು ಸೇಮ್ ಅಂತ ತಿಳ್ಕೊತಾರೆ. ಬಟ್ ಹೀಟ್ ಈಸ್ ಅ ಡಿಫ್ರೆಂಟ್, ಅಂದರೆ ಉಷ್ಣ ಬೇರೆ, ತಾಪಮಾನ ಬೇರೆ. ಓಕೆ, ಹೀಟ್ ಏನಿದು, ಇಟ್ಸ್ ಅ ಟೋಟಲ್ ಕೈನೆಟಿಕ್ ಎನರ್ಜಿ. ಇದೊಂದು ಚಲನಶಕ್ತಿಯ ರೂಪ. ಅರ್ಥ ಆಯ್ತಾ? ಸೊ ಇದು ಹೀಟ್ ಆಗುತ್ತೆ. ಟೆಂಪ್ರೇಚರ್ ಏನು, ಇಟ್ಸ್ ಅ ಡಿಗ್ರಿ ಆಫ್ ಹಾಟ್ನೆಸ್. ಸೊ ನಾವಿಲ್ಲಿ ನೋಡ್ಬೇಕಂದ್ರೆ ಹೀಟ್ ಅಂದರೆ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ಮಾಲಿಕ್ಯೂಲ್ಸ್ ಇನ್ ಅ ಸಬ್ಸ್ಟೆನ್ಸ್
ಅಂದರೆ ಒಂದು ಕೈನೆಟಿಕ್ ಎನರ್ಜಿ ಅಂದರೆ ಏನು, ಅದು ಮೂವ್ ಆಗ್ತಾ ಇರ್ತದೆ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಕೈನೆಟಿಕ್ ಎನರ್ಜಿ ಈಕ್ವಲ್ ಟು 1/2 ಇಂಟು mv², ಅಂದರೆ ಮಾಸ್ ಇಂಟು ವೆಲಾಸಿಟಿ. ಓಕೆ, ಸೊ ಇದು ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್. ಆ ಒಂದು ಮಾಲಿಕ್ಯೂಲ್ ಅಥವಾ ಆ ಒಂದು ಕಣಗಳ, ಓಕೆ, ಆ ಒಂದು ಕಣಗಳ ಏನಪ್ಪ ಟೋಟಲ್ ಕೈನೆಟಿಕ್ ಎನರ್ಜಿ ಏನಿರ್ತದೆ ಅದು ಉಷ್ಣ ಆಗಿರ್ತದೆ. ಸೊ ಇದರ SI ಯೂನಿಟ್ ಏನು, ಜೋಲ್ ಅಥವಾ ಜೌಲ್ ಅಂತಲೂ ಅನ್ಬೋದು ನೀವು. ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಹೀಟ್, ದಟ್ ಈಸ್ ಜೋಲ್, ಜೆ. ಅದೇ ರೀತಿ ಟೆಂಪ್ರೇಚರ್ ಅಂದರೆ ಏನು, ಇದೊಂದು ತಾಪಮಾನ, ಮೇಜರ್ ಆಫ್ ದಿ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಬಾಡಿ, ದಟ್ ಈಸ್ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್. ಸೊ ತಾಪಮಾನ, ಟೆಂಪರೇಚರ್ ಅಂದರೆ ಬರೀ ಹೀಟ್ ಅಲ್ಲ ಅಥವಾ ಹಾಟ್ ಅಲ್ಲ. ಸೊ ಟೆಂಪ್ರೇಚರ್ ಇದು ಹಾಟು ಇರ್ತದೆ ಮತ್ತು ಕೋಲ್ಡು ಇರ್ತದೆ. ನಾವು ಟೆಂಪ್ರೇಚರ್ ಅಂದರೆ ಸುಮ್ಮನೆ ಬೆಚ್ಚಗಿರೋದು ಅಷ್ಟೇ ಟೆಂಪ್ರೇಚರ್ ಅನ್ನೋದಿಲ್ಲ. ನಾವು ಕಡಿಮೆ ಇದ್ರೂ ಟೆಂಪ್ರೇಚರ್, ಹೆಚ್ಚಿದ್ರೂ ಟೆಂಪ್ರೇಚರ್. ಓಕೆ, ಸೊ ತಣ್ಣನೆ ಇರೋದು ಟೆಂಪ್ರೇಚರ್, ಆಮೇಲೆ ಬೆಚ್ಚಗಿರೋದು ಟೆಂಪ್ರೇಚರ್. ಈಗ ನಮ್ಮ ಒಂದು ಸಮಭಾಜಕ ವೃತ್ತದಲ್ಲಿ ಈ ಒಂದು ಬಿಸಿಲು ಎಲ್ಲಿ ಹೆಚ್ಚು ಬೀಳ್ತದ ಅಲ್ಲಿ ಅದರ ಒಂದು ಟೆಂಪ್ರೇಚರ್ ಹೆಚ್ಚಿಗಿರುತ್ತೆ, ಇಟ್ಸ್ ಮೋರ್ ದ್ಯಾನ್ 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಎಲ್ಲಿ ಈ ಒಂದು ಹಿಮಪರ್ವತಗಳಿರ್ತಾವಲ್ಲ ಅಲ್ಲಿ ಲೆಸ್ ದ್ಯಾನ್ 0 ಡಿಗ್ರಿ ಸೆಲ್ಸಿಯಸ್ ಇರ್ತವೆ. ಓಕೆ, ಇದೆಲ್ಲ ಟೆಂಪ್ರೇಚರ್. ಇದರ ಒಂದು ಡಿಗ್ರಿ, ಅದರದ್ದೊಂದು ಡಿಗ್ರಿಯನ್ನು ತೋರಿಸ್ತದೆ. ಇದರ ಒಂದು SI ಯೂನಿಟ್ ಏನು, ಕೆಲ್ವಿನ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಟೆಂಪ್ರೇಚರ್ ಇದು ಡಿಗ್ರಿ ಆಫ್ ಹಾಟ್ನೆಸ್, ತಣ್ಣನೆ ಅಥವಾ ಬೆಚ್ಚಗಿನ ಒಂದು ಮಟ್ಟವನ್ನು ತಿಳಿಸ್ತದೆ. ಇದರ ಯೂನಿಟ್ ಏನು, ಕೆ, ದಟ್ ಈಸ್ ಕೆಲ್ವಿನ್. ಓಕೆ, ಸೊ ಈ SI ಯೂನಿಟ್ಗಳನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಟೆಂಪ್ರೇಚರ್ ಸ್ಕೇಲ್ಸ್. ಟೆಂಪ್ರೇಚರ್ ಸ್ಕೇಲ್ ಅಂದ್ರೇನು, ತಾಪಮಾನದ ಮಾನಗಳು. ಈ ಒಂದು ಟೆಂಪ್ರೇಚರನ್ನು ಯಾವ ಒಂದು ಸ್ಕೇಲ್ಗಳಲ್ಲಿ ಅಳಿತೀರಾ, ಒಂದು ಸೆಲ್ಸಿಯಸ್ ಸ್ಕೇಲ್ ಅಂತ ಬರುತ್ತೆ, ದಟ್ ಈಸ್ ಡಿಗ್ರಿ ಸೆಲ್ಸಿಯಸ್. ಈ ರೀತಿ ಡಿಗ್ರಿ ಸೆಲ್ಸಿಯಸ್. ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಏನು, 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು, 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ವಾಟ್ ಈಸ್ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್, ಡ್ಯಾಶ್ ಡ್ಯಾಶ್ ಡ್ಯಾಶ್, 0 ಡಿಗ್ರಿ, 100 ಡಿಗ್ರಿ, -10 ಡಿಗ್ರಿ, ಈ ರೀತಿ ಕೊಟ್ಟಿರ್ತಾರೆ. ಆವಾಗ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಫ್ಯಾರನ್ಹೀಟ್ ಸ್ಕೇಲ್. ಫ್ಯಾರನ್ಹೀಟ್ ಇದರ ಫ್ರೀಜಿಂಗ್ ಪಾಯಿಂಟ್ ಎಷ್ಟು, 32 ಫ್ಯಾರನ್ಹೀಟ್. ಇದು ಬಹಳ ಇಂಪಾರ್ಟೆಂಟ್. ಇದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಲ್ಲರೂ ಹೇಳ್ತೀರ 0 ಡಿಗ್ರಿ ಸೆಲ್ಸಿಯಸ್ ಅಂತ. ಬಟ್ ಟೆಲ್ ಮಿ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್ ಸ್ಕೇಲ. ಈ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಏನದಲ್ಲ, ಸೊ ಅದರ ಒಂದು ಪಾಯಿಂಟ್ ಎಷ್ಟು, ಡಿಗ್ರಿ ಎಷ್ಟು ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್ ಸ್ಕೇಲ್, ಅದು 32 ಫ್ಯಾರನ್ಹೀಟ್. ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಅದು ಎಷ್ಟು, 212 ಫ್ಯಾರನ್ಹೀಟ್, ಕುದಿಯುವ ಬಿಂದು. ಸೆಲ್ಸಿಯಸ್ನಲ್ಲಿ 100, ಫ್ಯಾರನ್ಹೀಟ್ನಲ್ಲಿ 212. ಓಕೆ, ನೆಕ್ಸ್ಟ್ ಕೆಲ್ವಿನ್ ಸ್ಕೇಲ್, SI ಸ್ಟ್ಯಾಂಡರ್ಡ್ ಸ್ಕೇಲ್. ಇದು 0 ಕೆಲ್ವಿನ್. 0 ಕೆಲ್ವಿನ್ ಈಸ್ ಆಬ್ಸಲ್ಯೂಟ್ 0, ಅಂದರೆ ಅತ್ಯಂತ ಕಡಿಮೆ ಸಾಧ್ಯ ಇರುವ ತಾಪಮಾನ, ಅತ್ಯಂತ ಕಡಿಮೆ. ಇದಕ್ಕೆ ನಾವೇನಂತೀವಿ, ಆಬ್ಸಲ್ಯೂಟ್ 0. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ಫ್ಯಾರನ್ಹೀಟ್ ಸ್ಕೇಲ್ ಆ್ಯಂಡ್ ಸೆಲ್ಸಿಯಸ್. ಫ್ಯಾರನ್ಹೀಟ್ ಮತ್ತು ಸೆಲ್ಸಿಯಸ್ ನಡುವೆ ಒಂದು ಸಂಬಂಧ ಹೇಗದ ನೋಡಿ. ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟು, ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಕನ್ವರ್ಷನ್ ಹೇಗೆ ಮಾಡ್ತೀವಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಈ ಒಂದು ಫಾರ್ಮುಲಾ C/5 ಸೆಲ್ಸಿಯಸ್ ಬೈ 5
ಈಕ್ವಲ್ ಟು ಫ್ಯಾರೆನ್ಹೀಟ್ ಮೈನಸ್ 32/9. ಈ ಒಂದು ಫಾರ್ಮುಲಾ ಇಂಪಾರ್ಟೆಂಟ್ ಆಗ್ತದೆ. ನಾಳೆ ನಿಮಗೆ ಒಂದು ಫ್ಯಾರೆನ್ಹೀಟ್ ಕೊಡ್ತಾರೆ, ಅವಾಗ ಸೆಲ್ಸಿಯಸ್ ಕೇಳ್ತಾರೆ. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ, ಎಟ್ 40 ಡಿಗ್ರಿ ಸೆಲ್ಸಿಯಸ್, ಈ ಸೆಲ್ಸಿಯಸ್ ಮತ್ತು ಎಟ್ 40 ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರೆನ್ಹೀಟ್ ಎರಡು ಸೇಮ್ ಇರ್ತಾವೆ. -40 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು -40 ಡಿಗ್ರಿ ಫ್ಯಾರೆನ್ಹೀಟ್, ಇದು ಸೇಮ್. ಓಕೆ ನೋಡಿ, C/5 ಈಕ್ವಲ್ ಟು F - 32/9. ಅವಾಗ ನಾನು ಏನು ಮಾಡ್ತಾರೆ, F ಈಕ್ವಲ್ ಟು 70 ಕೊಡ್ತಾರೆ. ಅವಾಗ ಫೈಂಡ್ ಔಟ್ ದ C. ಅವಾಗ ನೀವು C/5 ಈಕ್ವಲ್ ಟು F ಎಷ್ಟು 70 - 32/9. ಆವಾಗ C ಈಕ್ವಲ್ ಟು ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಈ ಫಾರ್ಮುಲಾ ನೆನಪಿರಬೇಕು. ಅಥವಾ ಅಟ್ಲೀಸ್ಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಲ್ಸಿಯಸ್ ಆ್ಯಂಡ್ ಫ್ಯಾರೆನ್ಹೀಟ್ ಅಂತ ಕೇಳ್ತಾರೆ. ಆವಾಗ ಈ ರೀತಿ ಫಾರ್ಮುಲಾಸ್ಗಳನ್ನು ಕೊಡ್ತಾರೆ, ಯಾವುದು ಕರೆಕ್ಟ್ ಇದೆ. ಸೊ ಈ ಒಂದು ಫಾರ್ಮುಲಾ ನಿಮ್ಗೆ ನೆನಪಿರಬೇಕು. ನೆಕ್ಸ್ಟ್ ಇಲ್ಲಿ ಈಗಾಗಲೇ ಹೇಳಿದಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಟ್ 40 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು -40 ಡಿಗ್ರಿ ಫ್ಯಾರೆನ್ಹೀಟ್, ಇವೆರಡು ಸೇಮ್ ಆಗಿರ್ತವೆ ಈ ಒಂದು ಟೈಮಲ್ಲಿ. ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಲ್ಸಿಯಸ್ ಆ್ಯಂಡ್ ಕೆಲ್ವಿನ್. ಸೆಲ್ಸಿಯಸ್ ಮತ್ತು ಕೆಲ್ವಿನ್ ನಡುವಿನ ಸಂಬಂಧ ಏನು? ಸೊ ನಿಮಗೆಲ್ಲರಿಗೂ ಗೊತ್ತು, ಈ ಒಂದು 0 ಡಿಗ್ರಿ ಕೆಲ್ವಿನ್ ಅಂದರೆ -273.15 ಡಿಗ್ರಿ ಸೆಲ್ಸಿಯಸ್, ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273.15 ಕೆಲ್ವಿನ್ ಅಂತ ಗೊತ್ತು ನಿಮಗೆ. ಓಕೆ, ಬಟ್ ಇದೇ ರೀತಿ ಈ ಒಂದು ಫಾರ್ಮುಲಾ ನಿಮ್ಗೆ ನೆನಪಿರಬೇಕಿದು. K = C + 273 + 0.15. ಓಕೆ ನೋಡಿ, K = C + 273.15. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ಏನು ಹೇಳ್ತೀನಿ ನಾನು, 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273.15 ಕೆಲ್ವಿನ್ ಅಂತ ಅರ್ಥ. ಈಗ ನಿಮಗೆ ಲೆಟ್ಸ್ ಸೇ ಎಕ್ಸಾಂಪಲ್ 1 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ, ಅಥವಾ 10 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೆಲ್ವಿನಲ್ಲಿ ಹೇಳಂದ್ರೆ ಏನು ಹೇಳ್ತೀರಾ ನೀವು? ಸೊ ಕೆಲ್ವಿನಲ್ಲಿ ಹೇಳಬೇಕಾದ್ರೆ +273 ಮಾಡಬೇಕು ನೀವು, +273.15. ಸೊ ಅಂದರೆ 283.15 ಕೆಲ್ವಿನ್. ಓಕೆ, ಸೊ ಈ ರೀತಿ ನೆನಪಿರಬೇಕು. ಅದೇ ರೀತಿ 0 ಕೆಲ್ವಿನ್ ಅಂದರೆ -273.15 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್, ತಾಪಮಾನದ ಮಾಪನ. ಇಲ್ಲಿ ತಾಪಮಾನದ ಮಾಪನಗಳಲ್ಲಿ 3 ವಿಧಗಳು ಬರ್ತವೆ ಮುಖ್ಯ. ಒಂದು ಮರ್ಕ್ಯೂರಿ ಥರ್ಮೋಮೀಟರ್ ಬರ್ತದೆ, ಮತ್ತೊಂದು ಕ್ಲಿನಿಕಲ್ ಥರ್ಮೋಮೀಟರ್ ಬರ್ತದೆ, ಮತ್ತೊಂದು ಮಿನಿ ಥರ್ಮೋಮೀಟರ್ ಬರ್ತದೆ. ಓಕೆ, ಸೊ ಮರ್ಕ್ಯೂರಿ ನೋಡಿ ಒಂದೊಂದಾಗಿ ನೋಡೋಣ. ಸೊ ಇಲ್ಲಿ ಮರ್ಕ್ಯೂರಿ ಥರ್ಮೋಮೀಟರ್ ಇದೇನದ, ಇದಕ್ಕೆ ನಾವೇನಂತೀವಿ, ಪಾದರಸದ ತಾಪಮಾಪಕ. ಮರ್ಕ್ಯೂರಿಯನ್ನು Hg ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಯೂಸಸ್ ದ ಮರ್ಕ್ಯೂರಿ ಬಿಕಾಸ್ ಇಟ್ ಹ್ಯಾಸ್ ಯೂನಿಫಾರ್ಮ್ ಎಕ್ಸ್ಪಾನ್ಷನ್, ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡಸ್ ನಾಟ್ ಸ್ಟಿಕ್ ಟು ಗ್ಲಾಸ್. ಸೊ ಇಲ್ಲಿ ಮರ್ಕ್ಯೂರಿಯನ್ನೇ ಯಾಕೆ ನಾವು ಯೂಸ್ ಮಾಡಿದ್ದೀವಿ ಥರ್ಮೋಮೀಟರಲ್ಲಿ? ಸೊ ಇದರ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚದ 357 ಅದ. ಓಕೆ, 357 ಅದ. ಮತ್ತು ಇದು ಇಲ್ಲಿ ಗ್ಲಾಸ್ಗಳ ನಡುವೆ ಹೊತ್ಕೊಂಡು ಜಾಯಿಂಟ್ ಆಗೋಲ್ಲ, ಸ್ಟಿಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವಿಲ್ಲಿ ಮರ್ಕ್ಯೂರಿಯನ್ನು ಯೂಸ್ ಮಾಡ್ತೀವಿ. ಏಕರೂಪದ ವಿಸ್ತರಣೆ, ಸೇಮ್ ಅಂದರೆ ಒಂದೇ ಲೆವೆಲ
ಏರೋದು ಇಳಿಯೋದು ಮಾಡ್ತದೆ. ಆಮೇಲೆ ಹೈ ಬಾಯ್ಲಿಂಗ್ ಪಾಯಿಂಟ್ 357, ಗಾಜಿಗೆ ಅಂಟಿಕೊಳ್ಳುವುದಿಲ್ಲ, ಡಸ್ ನಾಟ್ ಸ್ಟಿಕ್ ಟು ಗ್ಲಾಸ್. ಓಕೆ. ನೆಕ್ಸ್ಟ್ ವೈದ್ಯಕೀಯ ತಾಪಮಾಪಕ ಅಂದರೆ ಕ್ಲಿನಿಕಲ್ ಥರ್ಮೋಮೀಟರ್. ರೇಂಜ್ ಎಷ್ಟಿದು? ನಾಳೆ ಕೇಳ್ತಾರೆ, ವಾಟ್ ಈಸ್ ದ ರೇಂಜ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್? 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಇನ್ ಟರ್ಮ್ಸ್ ಆಫ್ ಫ್ಯಾರನೈಟ್ ಮ್ಯಾಕ್ಸಿಮಮ್ ಹೇಳ್ತೀನಿ, ಫ್ಯಾರನೈಟಲ್ಲಿ ಯೂಸ್ ಮಾಡ್ತಾರೆ. 94 ಫ್ಯಾರನೈಟ್ ಟು 108 ಫ್ಯಾರನೈಟ್. ಓಕೆ. ಯಾಕೆ 35 ಡಿಗ್ರಿ ಸೆಲ್ಸಿಯಸ್ಸಿಂದ ಮಾಡ್ತಾರೆ? ಯಾಕೆಂದರೆ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್, ಮಾನವನ ಶರೀರದ ಒಂದು ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ, ಅಥವಾ 98.6 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೊ ಅದಕ್ಕೆ ಈ ಒಂದು ರೇಂಜಲ್ಲಿ ನಾವು ತಾಪಮಾನವನ್ನು ಅಳಿತೀವಿ. ನೀವು ಯಾವಾಗಾದರೂ ದವಾಖಾನೆಗೆ ಹೋಗಿದ್ರೆ ಡಾಕ್ಟರ್ ಹೇಳ್ತಾರೆ, ನಿಮಗೆ ಫೆವರ್ ಅಥವಾ ಒಂದು ತಾಪ ಅಥವಾ ಜ್ವರ ನಿಮಗೆ 100 ಬಂದಿದೆ, 100 ಮೇಲಿದೆ ಅಂದ್ರೆ 100 ಫ್ಯಾರನೈಟ್ ಇದೆ, ಹೀಗೆ. ಓಕೆ. ಹ್ಯಾಸ್ ಅ ಕಿಂಕ್ ಟು ಪ್ರಿವೆಂಟ್ ಮರ್ಕ್ಯುರಿ ಲೆವೆಲ್ ಫ್ರಮ್ ಫಾಲಿಂಗ್ ಆಟೋಮೆಟಿಕಲಿ. ಇದು ಕಿಂಕ್ ಇರ್ತದೆ, ಅಂದರೆ ಬಾಗು. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನಾಲಿಗೆಯ ಮೇಲೆ ಇಟ್ಟು ನೋಡ್ತಾರೆ. ಓಕೆ. ನಾಲಿಗೆಯ ಮೇಲೆ ಇಷ್ಟು ಇದನ್ನು ನಮ್ಮ ಏನಪ್ಪ ತಾಪಮಾನವನ್ನು ಚೆಕ್ ಮಾಡ್ತಾರೆ. ಈ ರೀತಿ ಒಂದು ಕಿಂಕ್ ಇರ್ತದೆ, ಬಾಗು. ಯಾಕೆ? ಅದರಿಂದ ಇದು ಮರ್ಕ್ಯುರಿ ಆಟೋಮೆಟಿಕ್ ಫಾಲ್ ಆಗಬಾರ್ದಂತ. ಓಕೆ. ಸೊ ಅದೇ ರೀತಿ ಮ್ಯಾಕ್ಸ್ ಆ್ಯಂಡ್ ಮಿನಿಮಮ್ ಥರ್ಮೋಮೀಟರ್ ಅಂತ ಬರ್ತದೆ. ಗರಿಷ್ಠ ಮತ್ತು ಕನಿಷ್ಠ. ಯೂಸ್ಡ್ ಇನ್ ವೆದರ್ ಫೋರ್ಕಾಸ್ಟಿಂಗ್ ಟು ಮೆಜರ್ ದ ಹೈಯೆಸ್ಟ್ ಆ್ಯಂಡ್ ಲೋವೆಸ್ಟ್ ಟೆಂಪ್ರೇಚರ್ ಆಫ್ ದಿ ಡೇ. ಇದು ಸಿಯರ್ ಹವಾಮಾನದ ಮುನ್ಸೂಚನೆ ಮತ್ತು ದಿನದ ಗರಿಷ್ಠ ಕನಿಷ್ಠ ಒಂದು ತಾಪಮಾನವನ್ನು ಚೆಕ್ ಮಾಡಲಿಕ್ಕೆ ಇದನ್ನು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಥರ್ಮೋಮೀಟ್ರನ್ನು ನಾವು ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಯೂನಿಟ್ಸ್ ಆಫ್ ಹೀಟ್. ಈಗಾಗಲೇ ಹೇಳಿದ ಹಾಗೆ ನಿಮಗೆ SI ಯೂನಿಟ್ ಏನು? ಜೂಲ್. ಪ್ರಾಕ್ಟಿಕಲ್ ಅಥವಾ ಅದರ್ ಯೂನಿಟ್ ನಾವು ಕ್ಯಾಲೋರಿ ಅಥವಾ ಕಿಲೋ ಕ್ಯಾಲರಿ. ಹೀಟನ್ನು ಕ್ಯಾಲೋರಿಯಲ್ಲಿ ಕೂಡ ನಾವು ಮೇಜರ್ ಮಾಡ್ಬೋದು, ಕಿಲೋ ಕ್ಯಾಲರಿಯಲ್ಲಿ ಮಾಡ್ಬೋದು. ಬಟ್ 1 ಕ್ಯಾಲರಿ ಅಂದರೆ 4.184 ಜೂಲ್ ಅಂದಂಗೆ, ಅಥವಾ 4.2 ಜೂಲ್. ಆಮೇಲೆ ಕಿಲೋ ಕ್ಯಾಲರಿ ಅಂದರೆ ಜಸ್ಟ್ 1000 ಮಲ್ಟಿಪ್ಲೈ ಮಾಡೋದು. ನಾಳೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಯೂನಿಟ್ ಆಫ್ ಹೀಟ್? ಆವಾಗ ಜೂಲ್ ಕೊಡ್ತಾರೆ, ಕ್ಯಾಲರಿ ಕೊಡ್ತಾರೆ, ಕಿಲೋ ಕ್ಯಾಲರಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಯಾವುದು ನ್ಯೂಟನ್ ಅಂತ ಕೊಟ್ಬಿಡ್ತಾರೆ. ಅವಾಗ ನೀವು ನ್ಯೂಟನ್ ಅಂತ ಚೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚೇಂಜಸ್ ಆಫ್ ಸ್ಟೇಟ್ ಆಫ್ ಸಬ್ಸ್ಟೆನ್ಸಸ್. ಉಷ್ಣದಿಂದ ವಸ್ತುವಿನ ಸ್ಥಿತಿ ಪಲ್ಲಟ. ಚೇಂಜಸ್ ಆಫ್ ಸ್ಟೇಟ್ ಆಫ್ ಸಬ್ಸ್ಟೆನ್ಸಸ್. ಇಲ್ಲಿ ಒಂದು ಉಷ್ಣದಿಂದ ವಸ್ತುವಿನ ಒಂದು ಫಿಸಿಕಲ್ ಸ್ಟೇಟ್, ಅದರ ಒಂದು ಸ್ಟೇಟ್ ಅಥವಾ ಸ್ಥಿತಿ ಚೇಂಜಸ್ ಆಗೋದು. ಲೆಟ್ಸ್ ಎಕ್ಸಾಂಪಲ್ ಒಂದೇದು ಯಾವುದು? ಮೆಲ್ಟಿಂಗ್. ಓಕೆ. ಮೆಲ್ಟಿಂಗ್, ಇದು ಮೆಲ್ಟಿಂಗ್ ಅಂತ ಅಂತೀವಿ ನಾವು, ಅಂದರೆ ಕರಗುವಿಕೆ. ಮಂಜುಗಡ್ಡೆ ನೀರಾಗುವುದು ಅಂದರೆ ಫಿಸಿಕಲ್ ಫಾರ್ಮಿಂದ ಲಿಕ್ವಿಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ವೆಪರೈಜೇಷನ್, ಆವಿಯಾಗುವಿಕೆ, ನೀರು ಹಬೆ ಆಗುವುದು. ನೆಕ್ಸ್ಟ್ ಕಂಡೆನ್ಸೇಷನ್, ಸಾಂದ್ರೀಕರಣ, ಗ್ಯಾಸ್ದಿಂದ ಲಿಕ್ವಿಡ್ ಆಗೋದು. ಫ್ರೀಜಿಂಗ್, ಲಿಕ್ವಿಡ್ ಸಾಲಿಡ್ ಆಗೋದು. ಸಬ್ಲಿಮಿಷನ್,
ಉತ್ಪತನ. ಈಗ ಕರ್ಪೂರ ಏನಾಗೋದು, ಕರ್ಪೂರ ಏನಾಗ್ತದೆ, ಒಂಥರ ಸ್ಟೀಮ್ ಅಂದರೆ ಒಂದು ಹಬೆ ಟೈಪ್ ಆಗ್ತದೆ. ಓಕೆ, ಗಾಳಿಯಲ್ಲಿ ನೋಡಿ ಗ್ಯಾಸ್ ಆಗ್ತದೆ. ಓಕೆ, ಲೆಟ್ಸ್ ಹಿಯರ್. ಮೆಲ್ಟಿಂಗ್ ಅಂದರೆ ಏನು, ಸಾಲಿಡ್ ಟು ಲಿಕ್ವಿಡ್ ಆಗ್ತದೆ. ವೆಪರೈಜೇಷನ್ ಲಿಕ್ವಿಡ್ದಿಂದ ಗ್ಯಾಸ್ ಆಗ್ತದೆ. ಕಂಡೆನ್ಸೇಷನ್ ಗ್ಯಾಸ್ ಟು ಲಿಕ್ವಿಡ್. ಫ್ರೀಜಿಂಗ್ ಲಿಕ್ವಿಡ್ ಟು ಸಾಲಿಡ್. ಬಟ್ ಸಬ್ಲಿಮೇಷನ್ ಅಂದರೆ ಏನು, ಸಾಲಿಡ್ ಈಸ್ ಡೈರೆಕ್ಟ್ಲಿ ಕನ್ವರ್ಟ್ ಟು ಗ್ಯಾಸ್ ವಿದೌಟ್ ಲಿಕ್ವಿಡ್ ಅಥವಾ ವಿದೌಟ್ ಬಿಕಮಿಂಗ್ ಎ ಲಿಕ್ವಿಡ್. ಇದಕ್ಕೆ ಎಕ್ಸಾಂಪಲ್ ಅಂದರೆ ಕ್ಯಾಂಫರ್ ಅಥವಾ ಕರ್ಪೂರ. ಈ ಕರ್ಪೂರ ಏನಾಗ್ತದೆ, ಡೈರೆಕ್ಟ್ ಏನಾಗ್ತದೆ, ಗ್ಯಾಸ್. ಮತ್ತೊಂದು ಅಮೋನಿಯಂ ಕ್ಲೋರೈಡ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ, ಇಫೆಕ್ಟ್ಸ್ ಆಫ್ ಹೀಟ್, ಉಷ್ಣದ ಪರಿಣಾಮಗಳು. ಈ ಉಷ್ಣದಿಂದ ಏನೇನಾಗ್ತವೆ ನಿಮಗೆಲ್ಲರಿಗೂ ಗೊತ್ತು. ಟೋಟಲ್ ಕೈನೆಟಿಕ್ ಎನರ್ಜಿ ಎಕ್ಸ್ಪಾನ್ಷನ್ ಆಗ್ತದೆ. ಆಮೇಲೆ ಮೇನ್ ಎಕ್ಸ್ಪಾನ್ಷನ್ ಇದು ಹೀಟ್ ನೋಡಿ, ಹೀಟ್ ಎಕ್ಸ್ಪಾಂಡ್ ಆಗ್ತದೆ. ಆಮೇಲೆ ಕೂಲ್ ಆದ್ರೆ ಕಾಂಟ್ರಾಕ್ಟ್ ಆಗ್ತದೆ. ಈಗ ಲೆಟ್ಸ್ ಎಕ್ಸಾಂಪಲ್, ಈ ಇಮೇಜ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಬಾಡೀಸ್, ಉಷ್ಣೀಯ ವಿಸ್ತರಣೆ. ವೆನ್ ಹೀಟೆಡ್ ಸಬ್ಸ್ಟೆನ್ಸಸ್ ಎಕ್ಸ್ಪಾಂಡ್, ವೆನ್ ಕೂಲ್ಡ್ ದೇ ಕಾಂಟ್ರಾಕ್ಟ್. ಅಂದರೆ ಈಗ ಯಾವುದೇ ಒಂದು ವಸ್ತುವನ್ನು ಹೀಟ್ ಮಾಡಿದೀವಿ ಅಂದರೆ ಏನಾಗ್ತದೆ, ಇಷ್ಟಿದ್ದದ್ದು ಎಕ್ಸ್ಪಾಂಡ್ ಆಗ್ತದೆ. ಅದೇ ಕೂಲ್ ಮಾಡಿದೀವಿ ಅಂದ್ರೆ ಅದು ಕಾಂಟ್ರಾಕ್ಟ್ ಆಗ್ತದೆ. ಓಕೆ, ಸೊ ಆರ್ಡರ್ ಆಫ್ ಎಕ್ಸ್ಪಾನ್ಷನ್ ಅಂದ್ರೇನು, ಅವುಗಳ ಒಂದು ಅನುಕ್ರಮಣಿಕೆ. ಗ್ಯಾಸಸ್ ಈಸ್ ಗ್ರೇಟರ್ ದ್ಯಾನ್ ಲಿಕ್ವಿಡ್ಸ್ ಈಸ್ ಗ್ರೇಟರ್ ದ್ಯಾನ್ ಸಾಲಿಡ್ಸ್. ಈಗ ನೋಡಿ, ಅಂದರೆ ವಿಸ್ತರಣೆ ಅತಿ ಹೆಚ್ಚು ವಿಸ್ತರಣೆ ಆಗೋದು ಇದರಲ್ಲಿ ಗ್ಯಾಸಿಯಸ್ನಲ್ಲಿ. ಯಾಕಂದರೆ ಟೋಟಲಿ ಫಾಸ್ಟಾಗಿ ಮೂವ್ ಆಗ್ತದೆ, ಅಲ್ಲಿ ಜಲ್ದಿ ಏನಾಗ್ತದೆ, ವಿಸ್ತರಣೆ ಎಕ್ಸ್ಪಾಂಡ್ ಆಗ್ತದೆ. ಅದಕ್ಕಿಂತ ಲಿಕ್ವಿಡಲ್ಲಿ, ಆಮೇಲೆ ಸಾಲಿಡಲ್ಲಿ. ಅಂದರೆ ಅತಿ ಹೆಚ್ಚು ಫಾಸ್ಟ್ ಆಗೋದು ಅಥವಾ ಹೆಚ್ಚು ಎಕ್ಸ್ಪಾಂಡ್ ಆಗೋದು ಗ್ಯಾಸಿಯಸ್ನಲ್ಲಿ. ಅಂದರೆ ಕೈನೆಟಿಕ್ ಎನರ್ಜಿ ಫಾಸ್ಟ್ ಎಲ್ಲಿರ್ತದೆ, ಈ ಒಂದು ಗ್ಯಾಸಿಯಸ್ನಲ್ಲಿ. ಓಕೆ, ನೆಕ್ಸ್ಟ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್, ಘನವಸ್ತುಗಳಲ್ಲಿಯ ರೇಖೀಯ ವಿಸ್ತರಣೆ. ಎಕ್ಸ್ಪಾನ್ಷನ್ ಇನ್ ಲೆಂತ್ ವೆನ್ ಹೀಟೆಡ್. ನೋಡಿ ಫಾರ್ಮುಲಾ ಇದು, ಡೆಲ್ಟಾ ಎಲ್ ಈಕ್ವಲ್ ಟು ಅಲ್ಫಾ ಇಂಟು L0 ಇಂಟು ಡೆಲ್ಟಾ ಟಿ. ಅಲ್ಫಾ ಇದು ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಇದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂದರೆ ಸ್ಮಾಲ್ ಗ್ಯಾಪ್ಸ್ ಲೆಫ್ಟ್ ಬಿಟ್ವೀನ್ ರೈಲ್ವೆ ಟ್ರ್ಯಾಕ್ಸ್, ಐರನ್ rims heated, mounting on wooden bullock cart wheels. ಲೆಟ್ಸ್ ಹಿಯರ್. ಈಗ ರೈಲ್ವೆ ಹಳಿಯನ್ನು ನೋಡಿರ್ತೀರ ನೀವು. ಆ ರೈಲ್ವೆ ಹಳಿಯಲ್ಲಿ ಒಂದು ಸ್ಮಾಲ್ ಗ್ಯಾಪ್ಸ್ ಆಗಿರ್ತವೆ. ಓಕೆ, ಸ್ಮಾಲ್ ಗ್ಯಾಪ್ ಇದ್ದದ್ದು ಏನಾಗ್ತವೆ, ಅದು ಜಾಸ್ತಿ ಹೀಟ್ ಆಯ್ತಂದ್ರೆ ಏನಾಗ್ತದೆ, ಅದು ಕಾಂಟ್ರಾಕ್ಟ್ ಆಗ್ತದೆ. ಅಥವಾ ಜಾಸ್ತಿ ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್, ರೈಲ್ವೆ ಹಳಿಗಳಲ್ಲಿ ಖಾಲಿ ಜಾಗ. ಯಾಕೆ ಅಂದರೆ ಅದು ಲೀನಿಯರ್ ಎಕ್ಸ್ಪಾನ್ಷನ್ಗೆ ಒಂದು ಎಕ್ಸಾಂಪಲು. ಈಗ ಲೆಟ್ಸ್ ಎಕ್ಸಾಂಪಲ್, ಎತ್ತು ಬಂಡಿ ಚಕ್ರಕ್ಕೆ ಕಬ್ಬಿಣದ ಲಗತ್ತು ಅಂತ ಅಂತಾರೆ. ಸೊ ಈ ಒಂದು ಚಕ್ರಕ್ಕೆ ಮೇಲೆ ಕಬ್ಬಿಣದ ಪಟ್ಟಿಯನ್ನು ಹಾಕ್ತಾರೆ. ಬಟ್ ಅದನ್ನು ಹಾಕೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಅದನ್ನು ಚೆನ್ನಾಗಿ ಹೀಟ್ ಮಾಡ್ತಾರೆ. ಯಾಕೆ, ಅದು ಚೆನ್ನಾಗಿ ಹತ್ಕೊಂಡು ಕೂತ್ಕೊಳ್ಳಿ ಅದಕ್ಕೆ. ಓಕೆ, ಸೊ ಇವು ಬೆಸ್ಟ್ ಎಕ್ಸಾಂಪಲ್ಸು. ಓಕೆ, ಸೊ ಇದಿಷ್ಟು ಈ ಒಂದು ಹೀಟ್ ಮೇಲಿನ ಒಂದು ಸ್ವಲ್ಪ
ಟಾಪಿಕ್ ಆಗಿತ್ತು. ಸೊ ಈ ಒಂದು ಟಾಪಿಕ್ ನಿಮಗೆ ಇಷ್ಟವಾದಲ್ಲಿ, ಸೊ ಏನೇ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ 7ನೇ ಚಾಪ್ಟರನ್ನು ಕಂಪ್ಲೀಟ್ ಮಾಡುವ. ಇನ್ನು 7, 8, 9 ಇನ್ನು 3 ಚಾಪ್ಟರ್ಸ್ ಅದಾವ. ಸೊ ಇದು ಫಿಸಿಕ್ಸ್ ಮುಗಿಯುತ್ತಾ. ಓಕೆ, ಸೊ ಮತ್ತೆ GK ಪೇಪರ್ಗೆ ನಾವು ಏನಪ್ಪ ಒಂದು ರಿವಿಷನ್ ಮಾಡೋಣ. ಅದೇ ರೀತಿ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ಸ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.